ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರಸಕೆರೆ ಆರ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಬೈಕ್ ಟ್ಯಾಕ್ಸಿ ರೈಡರ್ಸ್ ಆಗಿರ್ಬೋದು, ಡೆಲಿವರಿ ಬಾಯ್ಸ್ ಮೈಯೆಲ್ಲ ಕಣ್ಣಾಗಿರ್ಬೇಕು. ಸ್ವಲ್ಪ ಮಾಡಿದ್ರು ನೀವು ನಿಜವಾಗ್ಲೂ ಫೈನ್ ಕಟ್ಟಿಟ್ಟ ಬುತ್ತಿ. ಆ ತರ ಇದೆ ಸಿಚುವೇಶನ್. ಯಾಕಂದ್ರೆ ಇವಾಗ ಬೆಂಗಳೂರಲ್ಲಿ ಎಲ್ಲಾ ಕಡೆ ಪೊಲೀಸರು ಕಣ್ಗಾವಲ ಕಾಯ್ತಾ ಇದಾರೆ. ಒಂದು ಚೂರು ಏನಾದ್ರು ನೀವು ಹೆಲ್ಮೆಟ್ ಹಾಕಿಲ್ಲ ಅಂದ್ರೆ, ಇಲ್ಲ ನಿಮ್ಮ ಹಿಂದೆ ಕೂತಿರ್ತಕ್ಕಂಥ ಪ್ಯಾಸೆಂಜರ್ ಹೆಲ್ಮೆಟ್ ಹಾಕಿಲ್ಲ ಅಂದ್ರೆ ಫೈನ್ ಬೀಳುತ್ತೆ. ಯಾಕಂದ್ರೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಮೊನ್ನೆ ಒಂದು ಶಂಕರ್ ಅವ್ರ ವಿಡಿಯೋ ಕೂಡ ಮಾಡಾಕಿದ್ರು, ನೋಡಿರ್ತೀರಾ. ಇಷ್ಟ ಕಸ್ಟಮರ್ಗೆ ಹೆಲ್ಮೆಟ್ ಕೊಟ್ಟರು ಕೂಡ ಕಸ್ಟಮರ್ ಹೆಲ್ಮೆಟ್ ಹಾಕಿಲ್ಲ, ಹಿಂದೆ ಈ ತರ ಹಾಕೊಂಡು ಹಿಂದೆ ಬಿಟ್ಕೊಂಡು ಹೋಗ್ತಾ ಇದ್ದಾರೆ. ಇದೆಷ್ಟು ನೆಗ್ಲಿಜೆನ್ಸಿ ಮಾಡ್ತಾರೆ ಅಂದ್ರೆ ಕೆಲವೊಂದು ಕಸ್ಟಮರ್ಗಳು. ಇದರಿಂದ ಇಮಿಡಿಯೇಟ್ ಅಲ್ಲಿ ಪೊಲೀಸರು ಫೋಟೋ ಹೊಡೆದು ಕೇಸ್ ಹಾಕಿ ಬಿಟ್ರು. ಅದು ಶಂಕರ್ ಅವ್ರ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಯ್ತು. ಅವ್ರು ಕೂಡ ಅವ್ರು ಲೋ ಅಟ್ಯಾಕ್ ಮಾಡ್ಕೊಂಡು ಹೋಗಿ ಹಿಡಿದು ಏನ್ ಈ ತರ ಮಾಡ್ತೀರಾ, ಹೆಲ್ಮೆಟ್ ಕೊಟ್ಟರು ಯಾಕಾಗಿಲ್ಲ ಅಂತ ಕ್ವಶನ್ ಮಾಡಿ ಫೈನ್ ಕಟ್ಕೊಡ್ಬೇಕು, ಅವರಿಗೆ ಫೈನ್ ಬಿದ್ರೆ ಅಂತ ಕೂಡ ಹೇಳಿ ಹೋದ್ರು. ಒಂದು ಅವೇರ್ನೆಸ್ ಮೂಡಿಸಿ. ನಿಜವಲ್ಲಿ ಈ ತರ ಏನಾಗುತ್ತೆ, ಸುಮಾರು ರೈಡರ್ಗಳಿಗೆ ಆಗ್ತೈತೆ ಎವ್ರಿ ಡೇ. ಕೆಲವ್ರು ಏನ್ ಮಾಡ್ತಾರೆ, ರೈಡರ್ ನೋಡಕ್ ಆಗಲ್ಲ, ಮುಂದೆ ಅವ್ರ ಪಡೆಗೆ ಅವ್ರು ರೋಡ್ ಗಾಡಿ ಓಡಿಸ್ತಾ ಇರ್ತಾರೆ. ಹಿಂದೆ ಕೂತಿರೋ ಕಸ್ಟಮರ್ಗಳು ಕೈ ಹಿಡ್ಕೊಂಡಿರ್ತಾರೆ, ಹೆಲ್ಮೆಟ್ ಇಲ್ಲ ಹಿಂದಕ್ಕೆ ಬಿಡ್ಕೊಂಡಿರ್ತಾರೆ. ಹೇರ್ ಸ್ಟೈಲ್ ಹಾಳಾಗ್ಬಿಡುತ್ತೆ, ಡ್ಯಾಂಡ್ರಫ್ ಆಗುತ್ತೆ, ಹಂಗೆ ಅಂತ. ಈ ತರ ಇರೋರು ಏನಕ್ಕೆ ಬೈಕ್ ಟ್ಯಾಕ್ಸಿಗೆ ಬರ್ತಾರೆ? ಬರ್ಲೇಬಾರ್ದಲ್ಲ ಬೈಕ್ ಟ್ಯಾಕ್ಸಿ. ಇವರು ಅಚ್ಚುಕಟ್ಟಾಗಿ ಎವರಿಯಾದ್ರೂ ಆ ಕಾರ್ನ ಆಟೋ ಬುಕ್ ಮಾಡ್ಕೊಂಡು ಹೋಗ್ಬೇಕು. ಅದ್ ಬಿಟ್ಬಿಟ್ಟು ಸುಮ್ಮನೆ ಬೈಕ್ ಟ್ಯಾಕ್ಸಿಗೆ ಚೀಫ್ ರೇಟ್ ಅಂತ ಬಂದು ಸುಮ್ಮನೆ 50 ರೂಪಾಯಿ ಆಟೋ ರೈಡರ್ ಮಾಡಕ್ ಹೋಗಿ 500 ರೂಪಾಯಿ ಫೈನ್ ಕಟ್ಟಬೇಕಾಗುತ್ತೆ. ಈ ತರ ಘಟನೆ ಸುಮಾರು ಕಡೆ ನಡೀತಾ ಇದೆ. ಹಂಗೆ ಇವಾಗ ಸರ್ಕಾರ ಅಂತ ಬೇರೆ ದುಡ್ಡಿಲ್ಲ, ಸಾರಿಗೆ ಸಚಿವರು ಬೇರೆ ಹೊಸಬ್ರು ಬಂದ್ರು, ಬೈರತಿ ಸುರೇಶ್. ಇದರಿಂದ ಏನಾಗಿದೆ, ಫುಲ್ ಸ್ಟ್ರಿಕ್ಟ್ ಮಾಡಾಕಿದ್ದಾರೆ. ಡೈಲಿ ಇಷ್ಟು ಕಲೆಕ್ಷನ್ ಆಗಬೇಕು ಅಂತ ಏನೋ ಒಂದು ಆರ್ಡರ್ ಮಾಡಿ ಪಾಸ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಮುಂಚೆ ಇರ್ತಕ್ಕಂಥ ಒಂದು ಟ್ರಾಫಿಕಲ್ ಪೊಲೀಸ್ ಇವಾಗ ಇರ್ತಕ್ಕಂಥ ನೋಡಿದ್ರೆ ಸಿಕ್ಕಾಬಡ ಡಿಫರೆನ್ಸ್. 100 ಮೀಟರ್ಗೂ 4 ಜನ ನಿಂತಿರ್ತಾರೆ ಸಿಟಿ ತುಂಬಾ ಪೊಲೀಸು. ಎಲ್ಲಿರ್ತಾರೆ ಎಲ್ಲಿರಲ್ಲ ಅಂತ ಹೇಳಕ್ ಆಗಲ್ಲ, ಆ ತರ ಇದಾರೆ. ಹಂಗಾಗಿ ಒಂದು ಸೆಕೆಂಡ್ ನೀವು ಹೆಲ್ಮೆಟ್ ತೆಗೆದು ಮಾರಕ್ ಆಗಲ್ಲ, ಒನ್ ವೇ ಹೋಗಕ್ ಆಗಲ್ಲ, ಸಿಗ್ನಲ್ ಜಂಪ್ ಮಾಡಕ್ ಆಗಲ್ಲ. ಕಸ್ಟಮರ್ ಅಷ್ಟೇ ಹಿಂದೆ ಹೆಲ್ಮೆಟ್ ಹಾಕ್ದಂಗೆ ಹೋದ್ರು ಪಕ್ಕ ಫೈನು. ಯಾಕಂದ್ರೆ ಎಲ್ಲಾ ಕಡೆ ಪೊಲೀಸು ನೋಡಿರ್ತೀರಿ. ಇವಾಗೆಲ್ಲ ಸಿಟಿ ಕಡೆ ಓಡಾಡ್ಬೇಕಾದ್ರೆ ಎಲ್ರಿಗೂ ಗೊತ್ತಿರುತ್ತೆ ಬೈಕ್ ಟೆಸ್ಟರ್ಸ್ಗೆ ಎಲ್ಲೆಲ್ಲಿ ಇದಾರೆ ಪೊಲೀಸ್ ಅಂತ. ಪ್ರತಿಯೊಂದು ಜಾಗದಲ್ಲಿ ನಿಂತಿರ್ತಾರೆ, ಸಿಗ್ನಲ್ಗಳಲ್ಲಿ, ಮರದ ಕೆಳಗಡೆ ಎಲ್ಲೆಲ್ಲಿ ಕ್ರಾಸ್ ಇರುತ್ತೆ ಅಂತ ಜಾಗದಲ್ಲಿ ನಿಂತಿರ್ತಾರೆ. ತುಂಬಾ ಕೇರ್ಫುಲ್ ಆಗಿ ಡ್ಯೂಟಿ ಮಾಡ್ಬೇಕಾಗತ್ತೆ. ಇನ್ ಕೇಸ್ ಬಿಡಪ್ಪ ಯಾರು ಒಬ್ಬರೇ ಇದಾರೆ ಪೊಲೀಸ್, ಅವ್ರಿಗೆ ನಮ್ಗೆ ಹಿಡಿಯಲ್ಲ ಅಂತ ನೆಗ್ಲಿಜೆನ್ಸಿ ಮಾಡ್ಕೊಂಡು ಹೋಗಂಗಿಲ್ಲ. ಯಾಕಂದ್ರೆ ಎಲ್ಲ ಫೋಟೋ ಹೊಡೆದು ಆನ್ಲೈನ್ ಅಲ್ಲಿ ಕೇಸ್ ಹಾಕ್ತಾರೆ. ಈಗ 3 ಜನ 4 ಜನ ಇರೋ ಜಾಗದಲ್ಲಿ ಹಿಡಿದು ಬಿಡ್ತಾರೆ. ಒಬ್ಬೊಬ್ರು ಇರೋ ಜಾಗದಲ್ಲಿ ಏನ್ ಮಾಡ್ತಾರೆ, ಅವ್ರು ಹಿಡಿಯಲ್ಲ ಅಂದ್ರೂ ನೀವು ಮುಂದೆ ಪಾಸ್ ಆದ್ಮೇಲೆ ಹಿಂದೆಯಿಂದ ಫೋಟೋ ಹೊಡೆದು ಕೇಸ್ ಹಾಕ್ತಾರೆ. ಈ ತರನೇ ಜಾಸ್ತಿ ಫೈನ್ ಬೀಳ್ತಿರೋದು. ಹಂಗಾಗಿ ಇವಾಗ ಈ ಲೋಕಲ್ ಏರಿಯಾ ಇಲ್ಲಾರು ಬರಲ್ಲ ಅಂತಾನು ನೆಗ್ಲಿಜೆನ್ಸಿ ಮಾಡಂಗಿಲ್ಲ. ಎಲ್ಲಾ ಕಡೆನೂ ಪೊಲೀಸು, ಟ್ರಾಫಿಕ್ ಪೊಲೀಸು ಲೋಕಲ್ ಏರಿಯಾಗಳು ಕೂಡ ಬರ್ತಾ ಇದಾರೆ, ಒಳಗಡೆ ಎಲ್ಲ ಬರ್ತಾ ಇದಾರೆ. ರೋಡಲ್ಲಿ ಎಲ್ಲೆಲ್ಲಿ ನಿಂತಿರ್ತಾರೆ ಅಂತಾನೆ ಹೇಳಕ್ಕಾಗಲ್ಲ. ಹಂಗಾಗಿ ತುಂಬಾ ಕೇರ್ಫುಲ್ ಆಗಿ ನೀವು ಡ್ಯೂಟಿ ಮಾಡ್ಲೇಬೇಕು. ಮಾಡಿದ್ರೆ ಮುಗೀತು, ನೀವು ಮಾಡಿರ್ತಕ್ಕಂಥ ಎಲ್ಲಾ ದುಡ್ಡು ಫೈನ್ ಕಟ್ಟಕ್ಕೆ ಸರಿ ಹೋಗುತ್ತೆ. ಮತ್ತೆ ಕಸ್ಟಮರ್ ಅಷ್ಟೇ ಹೆಲ್ಮೆಟ್ ಹಾಕೊಂಡಾರಿಲ್ಲ ಅಂತ ಅವಾಗ ಇನ್ನು ಮಿರರ್ ಅಲ್ಲಿ ನೋಡ್ಕೊಂತ ಇರ್ರಿ. ಇಲ್ಲ ಅಂದ್ರೆ ಯಾವ್ದೇ ಕಾರಣಕ್ಕೂ ಅವರು ಕೆಲವ್ರು ನೋಡ್ತೀವಿ, ಕಸ್ಟಮರ್ ಹೆಲ್ಮೆಟ್ ಹಾಕಲ್ಲ, ಕೊಟ್ಟರು ಕೈ ಹಿಡ್ಕೊಂತಾರೆ. ಬನ್ನಿ ಇಲ್ಲೇ ನಮ್ಗೆ ಗೊತ್ತಿ ಲೋಕಲ್ ನಾವು ಯಾರೋ ಪೊಲೀಸ್ ಇರಲ್ಲ ಅಂತ ಅವರೇ ಕೂಡ ಹೇಳ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾರೆ ಕೆಲವೊಬ್ಬರು. ಅಂತ ಟೈಮಲ್ಲಿ ಏನಾಗುತ್ತೆ, ಯಾವ ಜಾಗದಲ್ಲಿ ಇರ್ತಾರೆ ಅಂತ ಯಾರಿಗೂ ಗೊತ್ತಿರಲ್ಲ. ಪೊಲೀಸ್ ಎಲ್ಲಾ ಕಡೆ ಬರ್ತಾ ಇರ್ತಾರೆ. ಕೇಸ್ ಬಿದ್ಮೇಲೆ ಮುಗೀತು, ಕಸ್ಟಮರ್ ಏನ್ ಕಟ್ಕೊಡಲ್ಲ. ಅವ್ರ ಪಾಡೆ ಅವ್ರು ಏನಿರುತ್ತೆ ಆರ್ಡರ್ ಅಷ್ಟೇ ಅಮೌಂಟ್ ಕೊಡ್ತಾರೆ. ಕೇಳೋಕ್ಕೂ ಆಗಲ್ಲ. ಕೆಲವ್ರ ಹತ್ರ ಲೋಕಲ್ ಜನರ ಹತ್ರ ಗಲಾಟೆ ಮಾಡ್ತಾರೆ, ಕೇಳೋಕ್ಕೂ ಆಗಲ್ಲ. ಇನ್ ಕೆಲವರು ಏನಾಗಿಲ್ಲ ನಡೆಯಪ್ಪ ಪರವಾಗಿಲ್ಲ, ಏನ್ ಕೇಸ್ ಏನ್ ಬಿಡಲ್ಲ, ಸುಮ್ಮನೆ ಫೋಟೋ ತೆಗೆದ್ರೆ ಹಂಗೆ ಅಂತ ನೆಗ್ಲಿಜೆನ್ಸಿ ಮಾಡ್ತಾರೆ. ಬಟ್ ನಮ್ಮ ಸೇಫ್ಟಿ ನಾವಿರ್ಬೇಕು. ಕಸ್ಟಮರ್ಗೆ ಹೆಲ್ಮೆಟ್ ಕೊಟ್ಟರೆ ಕಂಪಲ್ಸರಿ ಹಾಕೊಳ್ಳಿ ಅಂತ ಹೇಳಿ. ಆ ಹೆಲ್ಮೆಟ್ ಹಾಕೋಲ್ಲ ಅಂದ್ರೆ ಬೇಡ, ಇಳಿಸ್ಬಿಡಿ. ಯಾಕೆಂದ್ರೆ ಸುಮ್ಮನೆ ನಾವು ಒಂದು 50 ರೂಪಾಯಿ 100 ರೂಪಾಯಿ ಆರ್ಡರ್ ಮಾಡಕ್ ಹೋಗಿ ಪೊಲೀಸರು ಬಾಯಿ ಇಡಬೇಕಾಗತ್ತೆ 500 ರೂಪಾಯಿ ಫೈನ್. ಅದಕ್ಕೋಸ್ಕರ ಹೇಳ್ತದ್ದು ಡೆಲಿವರಿ ಬಾಯ್ಸ್ ಆಗಿರ್ಬೋದು ಅಷ್ಟೇ. ಡೆಲಿವರಿ ಬಾಯ್ಸ್ ಇಲ್ಲಂದ್ರೆ ಗಾಡಿ ನಿಲ್ಲಿಸಿ ಪಿಕಪ್ ಹೋಗ್ಬೇಡಿ. ಯಾಕಂದ್ರೆ ಇವಾಗ ಎಲ್ಲಾ ಕಡೆ ಪೊಲೀಸ್ ಇರ್ತಾರೆ. ಒಂದ್ ಸೆಕೆಂಡ್ ಗಾಡಿಲಿ ಬಂದ್ರೆ ನೀವು ನೋ ಪಾರ್ಕಿಂಗ್ ಅಲ್ಲಿ ಬೈಕ್ ನಿಲ್ಸಿದ್ರೆ ಪಟ್ ಅಂತ ಫೋಟೋ ಹೊಡಿತಾರೆ, ಹೋಗ್ತಾ ಇರ್ತಾರೆ ಆನ್ಲೈನ್ ಅಲ್ಲಿ ಕೇಸ್ ಹಾಕಿ. ನಿಮ್ಗೆ ಏನ್ ಗೊತ್ತಾಗಲ್ಲ, ಅವಾಗ ಯಾರು ಇಲ್ಲ ಬಿಡು ಪೊಲೀಸ್ ಹತ್ರ ಹೋಗ್ಬಿಡ್ತೀರ. ಹೋಗಿ ಬರಕ್ ಒಂದ್ 5 ನಿಮಿಷ ಆದ್ರೂ ಬೇಕಲ್ವಾ ರೆಸ್ಟೋರೆಂಟ್ಗೆ ಪಿಕಪ್ ಮಾಡ್ಕೊಂಡ್ ಬರಕ್ಕೆ. ಹಂಗಾಗಿ ಅಂತ ಟೈಮಲ್ಲಿ ಯಾವ ಗ್ಯಾಪ್ ಅಲ್ಲಿ ಬಂದು ಹೋಗ್ತಾರೆ ಟ್ರಾಫಿಕ್ ಪೊಲೀಸ್ ಅಂತ ಹೇಳಕ್ಕಾಗಲ್ಲ. ಅದಕ್ಕೆ ಆದಷ್ಟು ಕೇರ್ಫುಲ್ ಆಗಿ ಟ್ರಾಫಿಕ್ ಎಲ್ಲೆಲ್ಲಿ ಇರುತ್ತೆ ಪಾರ್ಕಿಂಗ್ ಅಂತ ಜಾಗದಲ್ಲಿ ಬೈಕ್ ನಿಲ್ಲಿಸಿ ಫುಡ್ ಪಿಕಪ್ ಮಾಡಿ. ಮತ್ತೆ ಇನ್ನೇನಪ್ಪಾ ಅಂದ್ರೆ ಬೈಕ್ ಟ್ಯಾಕ್ಸಿ ಮಾಡಿದ್ರೆ ಬಾರಿ ಕೇರ್ಫುಲ್ ಆಗಿರ್ಬೇಕು. ಯಾಕಂದ್ರೆ ಅವ್ರದೇ ಮೇನ್ ಇವಾಗ ಕೇಸ್ ಬೀಳ್ತಿರೋದು. ಕೆಲವೊಬ್ಬರು ನೋಡ್ತೀವಿ, ಒಂದು ಕಿಲೋಮೀಟರ್ ರೌಂಡ್ ಹಾಕೊಂಡು ಯಾಕೆ ಬರ್ಬೇಕು, ಯೂಟರ್ನ್ ಹಾಕೊಂಡು. ಕೆಲವರು ಅಲ್ಲೇ ಎಲ್ಲ ಸ್ವಲ್ಪ ಒನ್ ಮೇ ಇರುತ್ತೆ, ನುಗ್ಬಿಡ್ತಾರೆ. ಸಡನ್ ಅಂತ ಅಲ್ಲಿ ಪೊಲೀಸರು ಇದ್ರೆ ಫೋಟೋ ಹೊಡೆದು ಹಾಕ್ತಾರೆ. ಇದು ಒಂದು ಪ್ರಾಬ್ಲಮ್ ಆಗುತ್ತೆ. ಕೆಲವರು ಅರ್ಜೆಂಟ್ ಕಸ್ಟಮರ್ ಅರ್ಜೆಂಟ್ ಮಾಡ್ತಾ ಇರುತ್ತೆ, ಸಿಗ್ನಲ್ ಜಂಪ್ ಮಾಡಿ ಕೂಡ ಹೋಗ್ತಾರೆ. ಇದರಿಂದನೂ ಫೈನ್ ಬೀಳುತ್ತೆ. ಜಾಸ್ತಿ ಫೈನ್ ಬೀಳ್ತಿರೋದೇ ಪ್ಯಾಸೆಂಜರ್ ಹಿಂದ್ಗಡೆ ಹೆಲ್ಮೆಟ್ ಆಗ್ತಾ ಇಲ್ಲ, ಅದೇ ಮೇನ್ ಪ್ರಾಬ್ಲಮ್. ಯಾಕಂದ್ರೆ ಇವಾಗ ಸಿಟಿ ಒಳಗಡೆನೆ ಪೊಲೀಸ್ ಇರಲ್ಲ, ಸಿಟಿ ಹೊರಗಡೆ ಕೂಡ ಬಂದ್ಬಿಟ್ಟಿದ್ದಾರೆ. ಸರ್ಕಾರ ದುಡ್ಡಿಲ್ಲ, ಇವಾಗ ದುಡ್ಡು ಬೇಕು ಒಟ್ಟಿನಲ್ಲಿ. ಅದಕ್ಕೋಸ್ಕರ ಯಾವ್ಯಾವ ರೀತಿ ದುಡ್ಡು ಬರುತ್ತೆ ಎಲ್ಲಾ ರೀತಿ ಕಲೆಕ್ಷನ್ ನಿಂತ್ಬಿಟ್ಟಿದ್ದಾರೆ ಇವಾಗ. ಹಂಗಾಗಿ ಇವಾಗ ಪ್ರತಿಯೊಂದು ಏರಿಯಾದಲ್ಲೂ ಪೊಲೀಸ್, ಲೋಕಲ್ ಏರಿಯಾ ಇರ್ಬೋದು, ಸಿಟಿ ಒಳಗಡೆ ಇರ್ಬೋದು, ಎಲ್ಲಾ ಕಡೆನೂ ಟ್ರಾಫಿಕ್ ಪೊಲೀಸ್ ಆಗಿರೋದ್ರಿಂದ ಎಲ್ಲಾ ಕಡೆ ಪೊಲೀಸ್ ಫುಲ್ಲು ಅಲರ್ಟ್ ಆಗಿದ್ದಾರೆ. ನೀವು ಒಂದು ಸೆಕೆಂಡ್ ಹೆಲ್ಮೆಟ್ ತೆಗೆದ್ರು ಕೇಸ್ ಬೀಳ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ. ಹಂಗಾಗಿ ಎವ್ರಿಡೇ ಹೆಲ್ಮೆಟ್ ಕಂಪಲ್ಸರಿ ಯೂಸ್ ಮಾಡಲೇಬೇಕು. ಕಂಪಲ್ಸರಿ ಯೂಸ್ ಮಾಡಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ನೀವು ಮಾಡಿರ್ತಕ್ಕಂಥ ದುಡ್ಡೆಲ್ಲ ಇದಕ್ಕೆ ಕಟ್ಬೇಕಾಗತ್ತೆ ಫೈನ್. ಇನ್ನು ಪಾರ್ಟ್ ಟೈಮರ್ ಅಂತಾನು ವೇಸ್ಟ್ ಮಾಡೋದು. ಯಾಕಂದ್ರೆ 1-2 ಆರ್ಡರ್ 4-5 ಆರ್ಡರ್ 100-200 ರೂಪಾಯಿ ಮಾಡ್ತೀರಾ. ಅದ್ರಲ್ಲಿ ಯಾರು ಒಂದು ಕಸ್ಟಮರ್ ಈ ತರ ಏನಾದ್ರು ಪ್ರಾಬ್ಲಮ್ ಮಾಡಿ ಹೆಲ್ಮೆಟ್ ತೆಗೆದು ಕೇಸ್ ಬಿದ್ರೆ ಮುಗ್ದೋಯ್ತು. ನೀವು ಇನ್ನು ಸಂಪಾದನೆ ಮಾಡೋದಕ್ಕಿಂತ ಡಬಲ್ ಆಗಿ ಫೈನ್ ಕಟ್ಬೇಕಾಗುತ್ತೆ. ಹಂಗಾಗಿ
ಪಾರ್ಟ್ ಟೈಮ್ ಮಾಡ್ತೀರಾ ಅಂದ್ರೆ ಎಲ್ಲೆಲ್ಲಿ ಪೊಲೀಸ್ ಇರಲ್ಲ, ನಿಮ್ಮ ಮನೆ ಹತ್ರ ಅಲ್ಲೆಲ್ಲ ಸಣ್ಣ ಪುಟ್ಟ ತೀರಾ ಔಟ್ ಸೈಡ್ ಲೋಕಲ್ ಅನ್ನೋ ಅಂತ ಜಾಗದಲ್ಲಿ ಬರಲ್ಲ. ಸ್ವಲ್ಪ ಎಲ್ಲೆಲ್ಲಿ ಮೈನ್ ರೋಡ್ ಇರುತ್ತೆ ಅಂತ ಪೊಲೀಸ್ ಇದ್ದೇ ಇರ್ತಾರೆ. ಅಂತ ಜಾಗದಲ್ಲಿ ಸ್ವಲ್ಪ ಅಲರ್ಟ್ ಆಗಿ ಡ್ಯೂಟಿ ಮಾಡಿ. ಒಳಗಡೆ ಏರಿಯಾಗಳಲ್ಲಿ ಮಾಡ್ತಿರೋದ್ರೆ ಸ್ವಲ್ಪ ಪರವಾಗಿಲ್ಲ, ಹೆಂಗೋ ಮಾಡ್ಬೋದು. ಕೆಲವೊಬ್ಬರು ಹೆಲ್ಮೆಟ್ ಹಾಕಲ್ಲ, ಲೋಕಲ್ ಏರಿಯಾದಲ್ಲಿ ಕಸ್ಟಮರ್ ಕೊಟ್ರು ಹಾಕಲ್ಲ, ಪ್ಯಾಸೆಂಜರ್ ಹಾಕಲ್ಲ, ನಾವು ನೋಡಿರ್ತಾ ಇರ್ತೀವಿ. ಹಂಗಾಗಿ ಏನಾಗುತ್ತೆ, ಇಂಥ ಜಾಗದಲ್ಲಿ ಸ್ವಲ್ಪ ಹುಷಾರಾಗೂ ಇರಬೇಕು. ಕೇಳಿ ಕಸ್ಟಮರ್ಗೆ ಹೆಲ್ಮೆಟ್ ಹಾಕೊಳ್ಳಿ, ಯಾಕೆ ಈ ತರ ಮಾಡ್ತೀರಾ, ನಿಮ್ಮಿಂದ ನಮಗೆ ಫೈನ್ ಬೀಳುತ್ತೆ ಅಂತ ಸ್ವಲ್ಪ ಅವ್ರಿಗೆ ಕಸ್ಟಮರ್ಗೂ ಹೇಳ್ಬೇಕು. ಹಾಕಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ, ಇಳಿಸಿ ಹೋಗಿ ಅಷ್ಟೇ, ಮುಲಾಜೆ ಇಲ್ದಂಗೆ. ಇಂಥವ್ರಿಂದಾನೇ ಫೈನ್ ಕಟ್ಟಬೇಕಾಗುತ್ತೆ. ಮತ್ತೆ ಕೆಲವೊಬ್ಬರು ಲೇಡೀಸ್ ಆಗಿರ್ಬೋದು, ಜೆಂಟ್ಸ್ ಆಗಿರ್ಬೋದು, ಕೆಲವರು ರೆಗ್ಯುಲರ್ ಆಗಿ ಓಡಾಡೋರು ಅವರೇ ಹೆಲ್ಮೆಟ್ ತರ್ತಾರೆ. ಈ ತರ ತಂದ್ರೆ ಯಾರಿಗೂ ಏನು ಪ್ರಾಬ್ಲಮ್ ಇಲ್ಲ. ಕೆಲವರು ಫುಲ್ ಹೆಲ್ಮೆಟ್ ಅವರೇ ಎನಿ ಟೈಮ್ ಹಾಕೊಂಡು ಓಡಾಡ್ತಾ ಇರ್ತಾರೆ. ಸೇಫ್ಟಿ ಅಂಡ್ ಬೇರೆಯವರು ಯೂಸ್ ಮಾಡಿರೋದು ಹಾಕಬಾರ್ದು ಅಂತ ಒಬ್ಬೊಬ್ರು ಆ ತರ ಎಲ್ಲಾರು ಮಾಡ್ಕೊಂಡ್ರೆ ಬೆಸ್ಟ್. ಇನ್ ಕೆಲವರು ಹೆಲ್ಮೆಟ್ ಅವರು ಹಾಕಲ್ಲ, ತಾವು ಕೊಡೋದನ್ನು ಹಾಕೊಳ್ಳಲ್ಲ. ಇದರಿಂದಾನೇ ಫೈನ್ ಬೀಳ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ. ಪ್ರತಿನಿತ್ಯ ನಾವು ಓಡಾಡ್ತಾ ಇದ್ದೇವೆ ಸಿಟಿ ಒಳಗಡೆ, ಸುಮಾರು ಜನ ಇದೇ ತರ ಪ್ರಾಬ್ಲಮ್. ಹೆಲ್ಮೆಟ್ ಹಾಕ್ತಾರೆ, ಕೆಲವರು ಕೊಟ್ಟರು ಹಾಕಲ್ಲ, ಕೈಯಲ್ಲಿ ಹಿಡ್ಕೊಂಡು ಹೋಗ್ತಾ ಇರ್ತಾರೆ, ಕೆಲವರು ಹಾಕೊಂಡು ಹಿಂದಕ್ಕೆ ಬಿಟ್ಟಿರ್ತಾರೆ. ಈ ತರ ವಿಚಿತ್ರವಾಗಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಹಿಂದೆ ಕೂತಿರೋರು. ಡ್ರೈವರ್ಗೆ ಏನ್ ಗೊತ್ತು, ರೈಡರ್ ಪಾಪ ಅವನ್ ಪಾಡಿಗೆ ಅವ್ನ ಮುಂದೆ ರೋಡ್ ನೋಡ್ಕೊಂಡು ಗಾಡಿ ಓಡಿಸ್ತಾ ಇರ್ತಾರೆ, ಲೊಕೇಶನ್ ನೋಡ್ಕೊಂಡು. ಇವ್ರ ಹಿಂದೆಗಡೆ ಹೆಲ್ಮೆಟ್ ಹಾಕೋರು ಬಿಟ್ರು ಅಂತ ಅವ್ರಿಗೂ ಕೂಡ ಏನು ಗೊತ್ತಾಗಲ್ಲ. ಹಂಗಾಗಿ ಈ ತರ ಇದ್ದಾಗ್ಲೇ ಫೈನ್ ಜಾಸ್ತಿ ಬೀಳ್ತಾ ಇರುತ್ತೆ. ಅವಾಗ ಅಬ್ಸರ್ವ್ ಮಾಡ್ತಾ ಇರಿ ಮಿರರ್ ಅಲ್ಲಿ, ಕಸ್ಟಮರ್ ಹೆಲ್ಮೆಟ್ ಹಾಕಿದಾರೋ ಇಲ್ವೋ, ಏನ್ ಮಾಡ್ತಾ ಇದಾರೆ ಅಂತ. ಹಂಗಾಗಿ ನೋಡ್ಕೊಂಡಿಲ್ಲ ಅಂದ್ರೆ ನೀವ್ ಏನಾಗುತ್ತೆ, ಫೈನ್ ಕಟ್ಟತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ. ಎಲ್ಲಾ ಕಡೆ ಪೊಲೀಸ್ ತುಂಬಾ ಅಲರ್ಟ್ ಆಗಿದ್ದಾರೆ. ಪ್ರತಿಯೊಂದು ಏರಿಯಾದಲ್ಲಿ 100 ಮೀಟರ್ಗೂ ಟ್ರಾಫಿಕ್ ಪೊಲೀಸ್ ಇರ್ತಾರೆ. ನೀವೆಲ್ಲ ಅಬ್ಸರ್ವ್ ಮಾಡಿರ್ತಾರೆ. ಇತ್ತೀಚೆಗೆ ಒಂದು 15 ದಿವಸದಿಂದ ಇತ್ತೀಚೆಗೆ ತುಂಬಾ ಜಾಸ್ತಿ ಪೊಲೀಸ್ನವರು ಎಲ್ಲಾ ಕಡೆನೂ ಪೊಲೀಸ್ ಫುಲ್ ಅಲರ್ಟ್ ಆಗಿದ್ದಾರೆ. ಏನಕ್ಕೆ ಅಂದ್ರೆ ದುಡ್ಡು ಬೇಕು, ಇವಾಗ ಸರ್ಕಾರಕ್ಕೆ ದುಡ್ಡಿಲ್ಲ, ಎಲ್ಲ ಫ್ರೀ ಕೊಟ್ಟು ಖಾಲಿ ಆಗೋಗಿದೆ. ಹಂಗಾಗಿ ಯಾವ್ಯಾವ ರೀತಿ ಬರಬೇಕು ದುಡ್ಡು ಕಲೆಕ್ಷನ್, ಆ ತರ ಮಾಡೋಣ ಅಂತ ಇವಾಗ ಎಲ್ಲಾ ಕಡೆ ಅಲರ್ಟ್ ಆಗಿದ್ದಾರೆ. ಅಂಡ್ ನಿಮ್ ಸೇಫ್ಟಿನೂ ಕೂಡ ಅಷ್ಟೇ. ಹೆಲ್ಮೆಟ್ ಹಾಕಿಲ್ಲ ಅಂದ್ರೆ ಅದು ಫೈನ್ ಹಾಕೋದು ಅವ್ರ ತಪ್ಪಲ್ಲ, ನಿಮ್ಮ ತಪ್ಪು ಕೂಡ ಆಗಿರುತ್ತೆ. ಹಂಗಾಗಿ ಕಂಪಲ್ಸರಿ ನೀವು ಹೆಲ್ಮೆಟ್ ಹಾಕ್ಲಿಕ್ಕಿದ್ರೆ ಯಾವುದೇ ತರ ಫೈನ್ ಬೀಳಲ್ಲ. ಹಾಗಾಗಿ ಎಲ್ಲ ತರ ಗಾಡಿ ಡಾಕ್ಯುಮೆಂಟ್ಸ್ ಅಷ್ಟೇ ನೀವು ಕರೆಕ್ಟ್ ಆಗಿ ಇಟ್ಕೊಳ್ಳಿ. ಇನ್ಸೂರೆನ್ಸ್ ಆಗಿರ್ಬೋದು, ಪಾಲಿಸಿ ಏನೇನಿದೆ ಅದು ರಿನ್ಯೂವಲ್ ಮಾಡಿಸ್ಕೊಳ್ಳಿ, RC DL ಎಲ್ಲ ಕರೆಕ್ಟ್ ಆಗಿರ್ಲಿ, ಎಮಿಷನ್ ಟೆಸ್ಟ್ ಮಾಡಿಸ್ಕೊಳ್ಳಿ. ಯಾವ್ದಾರು ಒಂದಿಲ್ಲ ಅಂದ್ರೆ ಫೈನ್ ಹಾಕ್ತಾರೆ. ಅವ್ರಿಗೆ ಒಟ್ಟಿನಲ್ಲಿ ದುಡ್ಡು ಬೇಕು, ಇವಾಗ ಆ ತರ ಆಗಿದೆ. ಎಲ್ಲಾ ತರ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿ ಇಟ್ಕೊಂಡು ಹೆಲ್ಮೆಟ್ ಹಾಕೊಂಡು ಸಿಗ್ನಲ್ ಟ್ರಾಫಿಕ್ ಒಂದು ರೂಲ್ಸ್ ಫಾಲೋ ಮಾಡಿದ್ರೆ ಯಾವುದೇ ತರ ಫೈನ್ ಬೀಳಲ್ಲ. ಒಂದು ನೀವು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿದಾಗ ಜಂಪ್ ಆದ್ರೂ ಫೈನ್ ಬಿದ್ದೇ ಬೀಳುತ್ತೆ. ಈಗ ಸುಮಾರು ಜನ ನೋಡ್ತಾ ಇರ್ತೀವಲ್ವಾ, ಹೈಯೆಸ್ಟ್ ಕೇಸ್ ಬೀಳೋದೇ ಡೆಲಿವರಿ ಬಾಯ್ಸ್ಗಳಿಗೆ, ಬೈಕ್ ರೈಡರ್ಸ್ಗೆ. ಯಾಕಂದ್ರೆ ಜಾಸ್ತಿ ಮಿಸ್ಟೇಕ್ಸ್ ಆಗದೆ ಇವ್ರ ಕಡೆಯಿಂದ. ಎಲ್ಲದ್ರಲ್ಲ ಬೈಕ್ ನಿಲ್ಸಿ ಹೋಗಿರ್ತಾರೆ, ಒನ್ ವೇಲ್ ನುಗ್ಗೋದು, ಇಲ್ಲ ಸಿಗ್ನಲ್ ಜಂಪ್ ಮಾಡೋದು, ಇಲ್ಲ ವಿತೌಟ್ ಹೆಲ್ಮೆಟ್, ಈ ತರ ಜಾಸ್ತಿ ಆಗ್ತಾ ಇರ್ತಾವೆ ಡೆಲಿವರಿ ಬಾಯ್ಸ್ಗಳದ್ದು. ಹಂಗಾಗಿ ಫೈನ್ ಜಾಸ್ತಿ ಬೀಳೋದೆ ಇವ್ರಿಗೆ. ಹಂಗಾಗಿ ನೀವೇ ಸ್ವಲ್ಪ ಹುಷಾರಾಗಿ ಡ್ಯೂಟಿ ಮಾಡ್ಬೇಕಾಗತ್ತೆ. ಬೆಳಗಿಂದ ಸಂಜೆವರೆಗೂ ಡ್ಯೂಟಿ ಮಾಡ್ತಾ ಇರ್ತೀರಿ, ಯಾವ್ದಾರು ಒಂದು ಜಾಗದಾಗ ಹೆಲ್ಮೆಟ್ ತೆಗೆದು ಇಲ್ಲ ಎಲ್ಲೋ ಅಂತ ಗಾಡಿ ನಿಲ್ಸಿ ಹೋಗಿರ್ತೀರ ನೋ ಪಾರ್ಕಿಂಗ್, ಅಂತ ಟೈಮಲ್ಲಿ ಕೇಸ್ ಬೀಳ್ತಾವೆ. ಅದಕ್ಕೆ ಆದಷ್ಟು ಅಲರ್ಟ್ ಆಗಿರ್ಬೇಕು, ಹುಷಾರಾಗಿರ್ಬೇಕು. ಇಷ್ಟ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಾದ್ರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ, ಹಾಗೆ ಲೈಕ್ ಮಾಡೋದು ಮರಿಬೇಡಿ. ನಿಮಗೋಸ್ಕರನೇ ವಿಡಿಯೋ ಮಾಡ್ತಾ ಇರ್ತೀವಿ. ಏನಾದ್ರು ಒಂದು ಅವೇರ್ನೆಸ್ ಮೂಡ್ಸಕ್ಕೆ, ಏನಾದ್ರು ಒಂದು ಹೊಸ ಅಪ್ಡೇಟ್ ಬಂದ್ರೆ ಡೆಲಿವರಿ ಬಗ್ಗೆ ಇರ್ಬೋದು, ಬೈಕ್ ಟ್ಯಾಕ್ಸಿ ಬಗ್ಗೆ ಪ್ರತಿ ರೀತಿ ತಿಳಿಸ್ಕೊಡ್ತಾ ಇರ್ತೀವಿ ನಿಮಗೋಸ್ಕರ. ನೀವು ಸಪೋರ್ಟ್ ಮಾಡಬೇಕು. ಇತ್ತೀಚೆಗೆ ಸ್ವಲ್ಪ ಸಪೋರ್ಟಿಂಗ್ ಕಮ್ಮಿ ಬರ್ತಾ ಇದೆ ನಿಮ್ಮ ಕಡೆಯಿಂದ. ಆದಷ್ಟು ಸಪೋರ್ಟ್ ಮಾಡಿ. ನಾವು ಈ ತರ ಏನಾದ್ರು ಹೊಸ ಅಪ್ಡೇಟ್ ತಿಳಿಸ್ಕೊಡ್ತಾ ಇರ್ತೀವಿ. ಏನೇ ಒಂದು ಡೆಲಿವರಿ ಬಗ್ಗೆ, ಬೈಕ್ ಟ್ಯಾಕ್ಸಿ ಬಗ್ಗೆ ಅಪ್ಡೇಟ್ ಬಂದ್ರೆ ಖಂಡಿತ ನಿಮಗೋಸ್ಕರ ಮಾಡ್ತಾ ಇರ್ತೀವಿ. ಎವ್ರಿಡೇ ಒಂದಿನ ವಿಡಿಯೋ ಮಿಸ್ ಮಾಡ್ದಂಗೆ ಆಗ್ತಾ ಇರ್ತೀವಿ ನಿಮಗೋಸ್ಕರ. ನೀವು ನೋಡಿ ಏನಾದ್ರು ಒಂದು ಚೇಂಜ್ ಆಗಿ ಅಲರ್ಟ್ ಆಗಿರಿ ಅಂತಾನೆ ನಿಮಗೋಸ್ಕರ ವಿಡಿಯೋ ಮಾಡ್ತಾ ಇರ್ತೀನಿ. ಇಷ್ಟ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.